ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರೀ ದುರ್ಗಾದೇವಿ ಮತ್ತು ಮಹಿಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪರಮ ಪೂಜ್ಯ ಶ್ರೀ ಪ್ರಭು ಗುರುಕುಮಾರೇಶ್ವರ ಸ್ವಾಮಿಗಳು ನೂತನ ಪೀಠಾಧಿಕಾರಿಗಳು, ಹಿರೇಮಠ ಕನ್ನೂರ್ ದೇವದುರ್ಗ. ಪರಮ ಪೂಜ್ಯ ಶ್ರೀ ನಿಜಲಿಂಗಪ್ಪ ತಾತನವರು ಮಹಾಸ್ವಾಮಿಗಳು, ಶ್ರೀ ಮೈಲಾರ ಲಿಂಗೇಶ್ವರ ಶರಣ ಸಂಸ್ಥಾನ ಮಠ ದೇವರಗುಂಡಗುರ್ತಿ ಇವರ ಕೃಪಾ ಆಶೀರ್ವಾದದೊಂದಿಗೆ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 17/3/2025 ಸೋಮವಾರ ದಿನ ನಡೆಯುವ ಕಾರ್ಯಕ್ರಮಗಳು: ಸತತ 4ನೇ ವರ್ಷ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಂಜೆ 4 ಗಂಟೆಗೆ ಹರವಂಟಿಗೆ ಕುಡಿಯುವ ನೀರು, ಅನ್ನ ಸಂತರ್ಪಣೆ ಮತ್ತು ಶಾಲೆ ಮಕ್ಕಳಿಗೆ ನೋಟು ಬುಕ್ಕು ಪೆನ್ನು ವಿತರಿಸಲಾಗುವುದು. ದಿನಾಂಕ 18/3/2025 ಮಂಗಳವಾರರಂದು ನಡೆಯುವ ಕಾರ್ಯಕ್ರಮಗಳು: ಬೆಳಗ್ಗೆ 11 ಗಂಟೆಗೆ ಹೂವಿನ ಹೆಗಡಿ ಕೃಷ್ಣ ನದಿಯಲ್ಲಿ ದೇವಿ ಮೂರ್ತಿಗಳಿಗೆ ಗಂಗಾಸ್ಥಳ, ಸಮಯ 2 ಗಂಟೆಗೆ ದೇವದುರ್ಗದ ಜಹೀರುದ್ದೀನ್ ಶಾಷ ಸರ್ಕಲ್ನಿಂದ ಡೋಲು ಬಾಜಾ ಭಜಂತ್ರಿಗಳೊಂದಿಗೆ ದೇವಿ ಮೂರ್ತಿಗಳನ್ನು ಶಾಂತಿನಗರ ಮಾಳೆಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮಹಿಮಾಂಬಿಕಾ ದೇವಿ ದೇವಸ್ಥಾನದ ಹೊರೆಗೆ ಮೆರವಣಿಗೆ ಆದ ನಂತರ ದೇವಿಯ ಮೂರ್ತಿಗಳಿಗೆ ಸಮಯ ಸಂಜೆ 6 ಗಂಟೆಗೆ ಪೂಜಾ ಕಾರ್ಯಕ್ರಮ ನಡೆಯುವುದು. ಹರಕೆ ಬ್ಯಾಟೆಗಳೊಂದಿಗೆ ಕುಂಭ ಜ್ಯೋತಿ ದೀಡು ನಮಸ್ಕಾರ ಕಾರ್ಯಕ್ರಮ ಜರುಗುವವು. ಸಮಯ 8:30 ಗಂಟೆಗೆ ಸಿಹಿ ಮಹಾಪ್ರಸಾದ ಜರುಗುವುದು. ಸಮಯ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಭಜನೆ ಹಾಗೂ ಡೊಳ್ಳಿನ ಜನಪದ ಕಾರ್ಯಕ್ರಮ ಜರುಗುವುದು. ದಿನಾಂಕ 19/3/2025 ಬುಧವಾರ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ದೇವಿಯ ಮಹಾಪ್ರಸಾದ ಜರುಗುವುದು. ದೇವದುರ್ಗ ರುದ್ರಾಕ್ಷಿ ಕುಟುಂಬದ ವತಿಯಿಂದ ಸರ್ವರಿಗೂ ಆತ್ಮೀಯ ಸ್ವಾಗತ ಕೋರುವವರು ಹಿರಣ್ಯ ರುದ್ರಾಕ್ಷಿ ಮಾಜಿ ಪುರಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಹಗಲು ವೇಷ ಕಲಾ ಸಂಸ್ಕೃತಿ ಸಂಘ ದೇವದುರ್ಗ. ಸ್ಥಳ ಶಾಂತಿನಗರ, ವಾರ್ಡ್ ನಂಬರ್ 4, ಮಳೆಗಡ್ಡೆ, ದೇವದುರ್ಗ. ಬಗೆಹರಿಸುವಂತ ಕೆಲಸ ನಾವು ಜಿಲ್ಲೆಯ ಮುಖಂಡರು ಮಾಡ್ತೇವೆ. ಮತ್ತು ಕಟ್ಟ ಕಡೆ ಕಾರ್ಯಕರ್ತ ಏನಿದ್ದಾನೆ ಪ್ರತಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಬಿಜೆಪಿ ಮುಖಂಡರಾದ ವೀರಣ್ಣಗೌಡ ಲೆಕ್ಕಿಹಳ್ಳ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಹಿನ್ನೆಲೆ ಡಾಕ್ಟರ್ ಸುರೇಶ್ ಪಾಟೀಲ್ ಪಕ್ಷದ ಧ್ವಜ ನೀಡುವ ಮೂಲಕ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಹಸ್ತಾಂತರಿಸಿದ್ದಾರೆ. ಇಷ್ಟು ದಿನಗಳ ಕಾಲ ಶಾಸಕರಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ರಾಯಚೂರು ನಗರ ಶಾಸಕರು ಇದೀಗ ನೂತನವಾಗಿ ಆಯ್ಕೆಯಾದ ಜಿಲ್ಲಾಧ್ಯಕ್ಷರಿಗೆ ವಿವಿಧ ಬಿಜೆಪಿ ಮುಖಂಡರ ಸಮ್ಮುಖದಲ್ಲಿ ಅಧಿಕಾರ ವಹಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಬಸವರಾಜ ಮಟ್ಟಮುಡು, ಲಿಂಗಸ್ಗೂರು ಶಾಸಕ ಮಾನಪ್ಪ ವಜ್ವಲ್, ಅಮರನಾಥ್ ಪಾಟೀಲ್, ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಎ ಪಾಪರೆಡ್ಡಿ, ಮಾಜಿ ಸಂಸದ ಬಿವಿ ನಾಯಕ ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷ ಅಂದ್ರೆ ಇದು ಪ್ರತಿಯೊಬ್ಬರ ರಕ್ತದಲ್ಲಿರುವಂತ ಪಕ್ಷ. ಹಾಗಾಗಿ ಇದು ಯಾರು ವೀರನಗೌಡರ ಅಧ್ಯಕ್ಷರು ಇರ್ತಾರೋ, ಶಿವರಾಜ್ ಪಾಟೀಲ್ ಇರ್ತಾರೋ, ಇದು ಸಂಬಂಧ ಇಲ್ಲ. ನಾವು ಮುಖವಾಡ ಮಾತ್ರ. ಆದ್ರೆ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಅಧ್ಯಕ್ಷರೇ. ಕಾರ್ಯಕರ್ತ ಬೇರೆ, ಅಧ್ಯಕ್ಷರಿಗೆ ಬೇರೆ ಸ್ಥಾನಮಾನ ಅವೆಲ್ಲವೂ ಇಲ್ಲ. ನಮ್ಮಲ್ಲಿ ಒಬ್ರು ಪರ್ಮನೆಂಟ್ ಪೋಸ್ಟ್ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ. ಮೊದಲನೇದಾಗಿ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಚಿವರು, ಕೋರ್ ಕಮಿಟಿ ಎಲ್ಲ ಸದಸ್ಯರಿಗೂ ನಾನು ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಸೇರಿ ನನ್ನ ಹೆಗಲಿಗೆ ಹಾಕಿದ್ದಾರೆ. ಆ ಎಲ್ಲ ಹಿರಿಯರಿಗೆ ಗೌರವಕ್ಕೆ ಚ್ಯುತಿ ಬರದ ಹಾಗೆ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಸದಾ ಅವರ ಬೆಂಬಲವಾಗಿ ನಿಂತುಕೊಂಡು ಅವರ ಹಾಕಿಕೊಟ್ಟ ದಾರಿಯಲ್ಲಿ ನಾನು ಅವರ ಯೋಜನೆಯಂತೆ ನಾನು ಕಾರ್ಯನಿರ್ವಹಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ರಾಯಚೂರು ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಬಿಜೆಪಿ
ಮಾನ್ವಿ ತಾಲೂಕಿನ ಅರೋಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಿಟಕಿ ಬಾಗಿಲು ಕೊಠಡಿ ದುರಸ್ತಿ ಹಾಗೂ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಸುವಂತೆ ಮನವಿ ಮಾಡಿದ ದ್ವೇಷದಿಂದ ಕೆಆರ್ಎಸ್ ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರ ರಾಮಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಕೊಲೆ ಪ್ರಯತ್ನ ನಡೆದಿದೆ ಎಂದು ರಾಜ್ಯ ಮುಖಂಡರಾದ ಮಂಜುನಾಥ್ ಅವರು ಆರಂಭಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2023ರಲ್ಲಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಮತ್ತು ಶಾಲೆಯ ದುರಸ್ತಿ ನಿರ್ವಹಣೆಗಾಗಿ ಮನವಿ ಮಾಡಲಾಗಿತ್ತು. ಈ ಬಗ್ಗೆ ಪದೇ ಪದೇ ಹಿಂಬರಹ ಕೇಳಿದರೂ ನೀಡದೆ ತಿರಸ್ಕರಿಸಲಾಗಿತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೀರರೆಡ್ಡಿ ಹಾಗೂ ರಾಜೋಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಗೋವಿಂದ ರೆಡ್ಡಿ, ಅಮರೇಶ್ ನಾಯಕ್, ಹುಲಿಗಪ್ಪ ಇವರು ಬೆಂಬಲಿಗರು ರಾಮಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಕೊಲೆ ಸಂಚು ನಡೆಸಿದ್ದಾರೆ. ಈ ಹಲ್ಲೆಯಲ್ಲಿ ಖಲೀದ್ ಅಹಮದ್ ಖಾನ್ ಹಾಗೂ ಪಿಡಿಒ ಚೌಡಯ್ಯ ನಾಯಕ್ ಅವರು ಆಗಿದ್ದಾರೆ ಎಂದು ಈ ಕುರಿತು ಮಾನ್ವಿ ಠಾಣೆಗೆ ದೂರು ನೀಡಲು ಬಂದಾಗ ಪಿಎಸ್ಐ ಈ ಪ್ರಕರಣ ದಾಖಲಿಸಲು ನಿರಾಕರಿಸಿದರು. ನಾನು ಸ್ವತಃ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಿಗೆ ದೂರು ನೀಡಿದೆ. ನಂತರ ವಿಳಂಬವಾಗಿ ಈ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಪ್ರಕರಣ ದಾಖಲೆಗೆ ನಿರಾಕರಿಸಿದ ಪಿಎಸ್ಐ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ ಅವರು ಮಾರಣಾಂತಿಕ ಹಲ್ಲೆ ಮಾಡಿದ ಮತ್ತು ಹೋರಾಟಗಾರರನ್ನು ತುಳಿಯುವ ದಬ್ಬಾಳಿಕೆ ನಡೆಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ತಾಲೂಕು ಪಂಚಾಯತ್ ನೀವು ಖಾಲಿ ಅಹಮದ್ ಖಾನ್ ಸೇರಿದಂತೆ ಪಿಡಿಒ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಒಟ್ಟು 8 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಹೇಳಿದರು. ಏನು ಉದ್ದೇಶ ಬಂದಿದೆ ಅದಕ್ಕೆ ವಿಷಾಂತರಾಗಿ ನಮ್ಮ ಕಾರ್ಯಕರ್ತರಲ್ಲಿ ಒಂದೊಂದು ಫೋನ್ ಮಾಡ್ತಾರೆ. ಆದರೆ ಅಲ್ಲಿ ಏನು ಅವರಿಗೆ ತಲುಪೋದಿಲ್ಲ. ಅಷ್ಟೊತ್ತಿಗಾಗಲೇ ಇವರು ಠಾಣೆಗೆ ಹೋಗಿ ಪೊಲೀಸರಿಗೆ ದೂರು ಕೊಡ್ತಾರೆ. ಅವರು ಕೂಡ ನಾವು ಕರೆ ಮಾಡಿರ್ತೀವಿ, ಪೊಲೀಸರು ಸ್ಪಂದಿಸೋದಿಲ್ಲ. ಅದರ ಇದೆಲ್ಲ ಇದೆ, ಅವ್ರು ಮಾಡಿರೋ ಟ್ರೈ ಮಾಡಿರೋದಿಲ್ಲ. ಆ ನಂತರದಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ನಮ್ಮ ಯಾರು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದ್ರೆ ಅವ್ರನ್ನ ನೇರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಬದಲಾಗಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ಮೆಡಿಕಲ್ MLC ಮಾಡಿಸ್ಬೇಕು ಅಂತ ಎಷ್ಟು ಹೇಳಿದ್ರು ಕೂಡ ಮೆಡಿಸಿನ್ MLC ಮಾಡಲಿಕ್ಕೂ ಅವಕಾಶ ಕೊಡದಲ್ಲೇ ಅವ್ರನ್ನ 40 ಸ್ಟೇಷನಿಂದ ಹೊರಗೆ ಕಳಿಸಲ್ಲೇ ಕೂರಿಸ್ತಾರೆ. ಕೊನೆಗೆ ಆ ನಂತರದಲ್ಲಿ ನಾವು ರಾಜ್ಯ ಸಮಿತಿ ಗಮನಕ್ಕೆ ಇವೆಲ್ಲ ತಕ್ಷಣ ಬರುತ್ತೆ. ನಾವು ತಕ್ಷಣ ಸ್ಪಂದಿಸಿ ಅದನ್ನು ದೂರ ದಾಖಲಿಸಿ ಇವರಿಗೆ ಏನು ಬೇಕು ಅದಕ್ಕೆ ನಾವು ಸೂಚನೆಗಳನ್ನು ಕೊಡ್ತೀವಿ. ಸೂಚನೆ ಕೊಟ್ಟಾಗ ಒಂದು ಕಂಪ್ಲೇಂಟ್ ಕೂಡ ಬಂದು ಪೊಲೀಸ್ ಠಾಣೆಗೆ ಅವರು PSI ಸಮೀರ್ ಅಂತೇಳಿ ಅದು ವೀರಮೂಲ ಮಾನ್ವಿ ಪೊಲೀಸ್ ಸ್ಟೇಷನ್ PSI ಅವರು ಈರಣ್ಣ ಸಣ್ಣ ಅಂತ ಬರೀ ಇನ್ಸ್ಪೆಕ್ಟರ್ ವೀರಣ್ಣ ಅಂತ ಇದ್ದಾರೆ. ಅವರು ಅದನ್ನು ತೊಗೊಳ್ಳೋದೇ ಇಲ್ಲ, ದೂರನ್ನೇ ತೊಗೊಳ್ಳೋದಿಲ್ಲ. ದೂರ ತೊಗೊಳ್ಳದಿದ್ದಾಗ ನಾವು ತಕ್ಷಣ ಯಾರೇ ಬಂದರೂ ದೂರ ತಗೋಬೇಕು. ಅದು ಸುಳ್ಳು ಇದೆಯೋ ನಿಜ ಇದೆಯೋ ಅದು ಆಮೇಲೆ ಪರಿಶೀಲನೆ ಮಾಡಿ ಸುಳ್ಳು ದೂರ ಆಗಿದ್ದ ಕ್ರಮ ತೊಗೊಳ್ಳೋದು ಪದ್ಧತಿ.
ಪೊಲೀಸ್ನಲ್ಲಿರುವಂಥ ವ್ಯವಸ್ಥೆ. ಆದರೆ ಇವ್ರು ದೂರ ತಗೊಳ್ಳೋದಿಲ್ಲ. ಅಂದ ತಕ್ಷಣ ನಾವು ಎಸ್ ಪಿಗೆ ಫೋನ್ ಮಾಡಿ ನಾನೇ ಖುದ್ದಾಗಿ ಈ ಥರ ದೂರ ತಗೊಳ್ತಾ ಇಲ್ಲ ಅಂತೇಳಿ ಅವರಿಗೆ ಮಾಹಿತಿ ಕೊಡ್ತೀನಿ. ನಾನು ಹೇಳ್ತೀನಿ ಸ್ಟೇಷನ್ಗೆ ಅಂತ ಎಸ್ ಪಿ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಆಗಲೇ ರಾತ್ರಿ 10-11 ಗಂಟೆ ಆಗ್ತಾ ಬಂದಿರುತ್ತೆ. ಕೊನೆಯಲ್ಲಿ ಒಂದು ಸರಿ ಮಧ್ಯದಲ್ಲಿ ಹೋಗಿ ಇವರಿಗೆ ತುಂಬ ಇದಾದಾಗ MLC ಕಳಿಸ್ತಾರೆ. MLC ಅಲ್ಲಿ ಏನು ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಮತ್ತೆ ಠಾಣೆಗೆ ಬಂದು ಇದು ಮಾಡ್ತಾರೆ. ಅಷ್ಟೊತ್ತಿಗೆ ಆಗಲೇ ರಾತ್ರಿ 10-11 ಗಂಟೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ತೊಗೊಳ್ಳೋದೇ ಇಲ್ಲ ಅಂತಂದ್ರೆ ಸ್ಟೇಷನಿಂದ ಹೊರಗೆ ಹೋಗ್ತಾರೆ PSI. ತಕ್ಷಣ ಸರ್ ಹಿಂಗೆ ತೊಗೊಳ್ತಾ ಇಲ್ಲ, ನಿಮ್ಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಈಗ ನಮ್ಮ ದೂರನ್ನ ತೊಗೊಳ್ತಾ ಇಲ್ಲ ಅವರು ಅಂತ ಹೇಳ್ತಾರೆ. ತುಂಗಭದ್ರಾ ಹೆಡದಂಡೆ ಕಾಲುವೆ ಕೆಳಭಾಗದ ರೈತರಿಗೆ ಏಪ್ರಿಲ್ 20ರವರೆಗೆ ನೀರು ಪೂರೈಸುವಂತೆ ತುಂಗಭದ್ರಾ ಹೆಡದಂಡೆ ಕಾಲುವೆ ರೈತರ ಹಿತರಕ್ಷಣಾ ಸಮಿತಿ ಒತ್ತಾಯಿಸಿದೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿತರಕ್ಷಣಾ ಸಮಿತಿಯ ಮುಖಂಡರಾದ ಚಾಮರಾಸ ಮಾಲಿ ಪಾಟೀಲ್ ಮತ್ತು ರಾಘವೇಂದ್ರ ಕುಷ್ಟಗಿ ಅವರು ಮಾತನಾಡುತ್ತಾ, ಹೆಡದಂಡೆ ಕಾಲುವೆಗೆ ಏಪ್ರಿಲ್ 20ರವರೆಗೆ ನೀರು ಹರಿಸದಿದ್ದರೆ ಕೆಳಭಾಗದ ರೈತರು ಲಕ್ಷಾಂತರ ಬೆಲೆ ನಷ್ಟಕ್ಕೆ ಗುರಿಯಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಚಾಮರಾಸ ಮಾಲಿ ಪಾಟೀಲ್ ಅವರು ಮಾತನಾಡಿದ, ನಾವು ಸಿರುವರ್ ಸೇರಿದಂತೆ ಇನ್ನಿತರೆ ಭಾಗಗಳಲ್ಲಿ ಭತ್ತದ ಬೆಲೆಯನ್ನು ಗಮನಿಸಿದ್ದೇವೆ. ಚಳಿಯ ಹಿನ್ನೆಲೆಯಲ್ಲಿ ತೆನೆ ಬಿಡುವ ಪ್ರಕ್ರಿಯೆ ವಿಳಂಬವಾಗಿದೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 20ರವರೆಗೆ ನೀರು ಹರಿಸಿದರೆ ಇದರಿಂದ ಅನುಕೂಲವಾಗುತ್ತದೆ. ಇಲ್ಲವಾದರೆ 35%ರಿಂದ 40% ಬೆಲೆ ನಷ್ಟಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದರು. ಈ ಜ್ವಾಲಂತ ಸಮಸ್ಯೆ ಶೀಘ್ರ ಪರಿಹರಿಸಲು ಏಪ್ರಿಲ್ 20ರವರೆಗೆ ನೀರು ಒದಗಿಸಲೇಬೇಕೆಂದು ಆಗ್ರಹಿಸಲಾಯಿತು. ಮೆಣಸಿನಕಾಯಿ ಬೆಳೆಗಾರರು ತೀವ್ರ ಬೆಲೆ ಕುಸಿತದಲ್ಲಿ ಕತ್ತರಿಸಿದ್ದಾರೆ. ಆಂಧ್ರದ ಮಾದರಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು. ಆಂಧ್ರ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಲೆಗೆ 11,782 ಪ್ರಕಟಿಸಲಾಗಿದೆ. ಇದು ಅತ್ಯಂತ ಕಡಿಮೆಯಾಗಿದೆ. ಆದರೂ ಗುಂಟೂರು ಮೆಣಸಿನಕಾಯಿಗೆ ಪ್ರತಿ ಕ್ವಿಂಟಲ್ಗೆ 13,000 ಘೋಷಿಸುವಂತೆ ಆಗ್ರಹಿಸಲಾಯಿತು. ರಾಘವೇಂದ್ರ ಕುಷ್ಟಗಿ ಅವರು ಮಾತನಾಡುತ್ತಾ, ತುಂಗಭದ್ರಾ ಹೆಡದಂಡೆ ಕಾಲುವೆ ಸಮಸ್ಯೆ ದಶಕಗಳಿಂದ ಮುಂದುವರೆದಿದೆ. ರಾಜಕಾರಣಿಗಳ ಕುತಂತ್ರಕ್ಕೆ ಎಳಭಾಗದ ರೈತರು ಭಾರಿ ನಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ಮೂಲಕ ರಾಜಕಾರಣಿಗಳು 2 ಲಕ್ಷ ಎಕರೆ ಜಮೀನು ನೀರಾವರಿ ಮಾಡಿಕೊಳ್ಳುತ್ತಿದ್ದಾರೆ. ರಾಜಕಾರಣಿಗಳ ಲೀಡರ್ಶಿಪ್ ನೊಳಗೆ ಸುಮಾರು 2 ಲಕ್ಷ ಎಕರೆ ಅಕ್ರಮ ನೀರಾವರಿ ನಡೀತಾ ಇದೆ. ಈ ಫೋಟೋ ಬರ್ತಾವೆ, ನಿಮ್ಗೆ ತೋರಿಸ್ತೀನಿ. ಸುಮಾರು 1,000 ಪಂಪ್ ಸೆಟ್ಗಳು, ಅಲ್ಲ ಸುಮಾರು 1,000 ಪಂಪ್ ಸೆಟ್ಗಳು ಎಡದಂಡೆ ನಾಳೆ ಗುಡ್ಡ ಅಕ್ವಾಡೆಂಟ್ನಲ್ಲಿ ತೂತ್ ಹಾಕಿ ಹಳ್ಳಕ್ಕೆ ಬಿಟ್ಟು ಹಳ್ಳದ ನೀರು ಶೇಖರ ಮಾಡಿಕೊಂಡು ಒಂದೊಂದು ಕಡೆಗೆ 30-40 ಪಂಪ್ ಸೆಟ್ಗಳನ್ನು ಇದ್ದದನ್ನು ಹಿಂದಕ್ಕೆ ನಾನು ಪ್ರದರ್ಶನ ಮಾಡಿದೆ. ಇವತ್ತು ತರಬೇಕಾಗಿ ತಂದಿಲ್ಲ, ಈ ನಾವೆಲ್ಲರೂ ತರಿಸ್ತಾ ಇದ್ದಾರೆ, ತಾವು ನೋಡಬೇಕು. ಈ ಸಾವಿರಾರು ಪಂಪ್ ಸೆಟ್ಗಳಿಂದ ಅಕ್ರಮ ನೀರಾವರಿ ಏನಾಗ್ತದೆ, ಆ ಭಾಗಕ್ಕೆ ಅದರ ಅಕ್ರಮ ನೀರಾವರಿ ಕಾರಣದಿಂದ ಅಚ್ಚುಕಟ್ಟು ಪ್ರದೇಶದ ಮಾನ್ವಿ ತಾಲೂಕ, ರಾಯಚೂರು ತಾಲೂಕದ 1 ಲಕ್ಷಕ್ಕಿಂತ ಹೆಚ್ಚು ಅಚ್ಚುಕಟ್ಟು ಪ್ರದೇಶದ ಸಿಲ್ವಾರ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಸಿಗ್ತಾ ಇಲ್ಲ. ಇದು ಬಹಳ ಗಂಭೀರವಾದಂತಹ ಸಮಸ್ಯೆ.